ವಾಸ್ತವಾಂಶ ಏನಿದೆ ಚರ್ಚೆ ಮಾಡೋಣ. ನಮಗೇನಾದ್ರೂ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿಗೂಡಿಸಕ್ಕೆ ನಾವು ಸಿದ್ಧ ಇದ್ದೇವೆ. ನಮ್ಮ ಕಡಿಮೆ ಆಗಿದ್ರೆ ಬಹುಶಃ ನಮ್ಮ ಸ್ನೇಹಿತರುಗಳು ಒಪ್ಕೋತಾರೆ ಇದಕ್ಕೆ ಅಂತ ನನ್ನ ಅಭಿಪ್ರಾಯ. ನಮಗೆ ನಿಜಕ್ಕೂ ಅನ್ಯಾಯ ಆಗಿದ್ರೆ ಕೊಡ್ಲಿಕ್ಕೆ ತಯಾರಾಗಿದ್ದೆ ನಾವು ನಿಂತ್ಕೊಳ್ಳಿಕ್ಕೆ. ಯಾವುದಕ್ಕೆ ಇಡೀ ಸಂಖ್ಯಾಂಶ ಇಡೀ ಅನ್ಯಾಯ ಆಗಿರೋದು 14-15 ಹಣಕಾಸಿನ ಆಯೋಗದ ಏನೋ ಒಂದು, ಅದು ನಿಮ್ಗೆ ಹೇಳಕ್ ಬೇಕಾಗಿಲ್ಲ, ನಾನು ಯಾರಿಗೆ ಹೇಳ್ಬೇಕು ಹೇಳ್ತೀನಿ, ಯಾರಿಗೆ ಹೇಳಬೇಕು ಹೇಳ್ತೀನಿ. ರೆಸಲ್ಯೂಷನ್ ಅವ್ರಿಗೆ ಹೇಳಲ್ಲ, ಸರ್ಕಾರಕ್ಕೆ ಹೇಳೋಣ. ಕುಮಾರಣ್ಣ ಅಂಕಿಅಂಶಗಳು ಕೇರಳ ಅಸೆಂಬ್ಲಿ ರೆಸಲ್ಯೂಷನ್ ಮೂವ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಗಣೇಶ್ ಹುಕ್ಕೇರಿ ಅವರು 45 ಲಕ್ಷ ರೂಪಾಯಿಗಳ ಸ್ಮಾರ್ಟ್ ವಿದ್ಯುತ್ ದೀಪದ ಕಂಬಗಳು ಮತ್ತು ಫಿವರ್ಸ್ ಬ್ಲಾಕ್ ರಸ್ತೆಗೆ ಚಾಲನೆ ನೀಡಿದರು. ಖ್ಯಾತ ಹಾಸ್ಯ ಕಲಾವಿದರಾದ ಪ್ರಾಣೇಶ್ ಆತನ ತಂಡದ ಕಾರ್ಯಕ್ರಮ ಆಯೋಜಿಸಿದ ಶಾಸಕ ಗಣೇಶ್ ಹುಕ್ಕೇರಿ ಅವರು ಎಲ್ಲಾ ಜನರಿಗೆ N24 ಕನ್ನಡ ನ್ಯೂಸ್ ವಾಹಿನಿ ಮೂಲಕ ಧನ್ಯವಾದಗಳು ಹೇಳಿದ್ದಾರೆ. ಅಲ್ಲಿ ಸರ್ಕಾರ ನಿಮ್ಮನ್ನು ಕರೆದ್ರೆ ಬಾಯ್ಕಾಟ್ ಮಾಡ್ತೀರಿ, ವಿಧಾನಸಭೆಯಲ್ಲಿ ರೆಸಲ್ಯೂಷನ್ ಮಾಡಕ್ ಹೋದ್ರೆ ಚರ್ಚೆ ಮಾಡೋದು ಆಗ್ತಾ ಇದ್ರೆ ನಮ್ ಜೊತೆ ಮಾಡೋಣ. ಕಾರ್ಯಕ್ರಮಗಳನ್ನ ಇಲ್ಲಿ ಘೋಷಣೆ ಮಾಡ್ಕೊಂಡು ಈಗ ದುಡ್ಡು ಬೇಕಲ್ಲ, ಈಗಾಗಲೇ ಏರಿಕೆ ತೆರಿಗೆ ಏರಿಕೆ ಬರಗಾಲಕ್ಕೆ ದುಡ್ಡು ಕೇಳ್ತಾ ಇದ್ದೀವಿ. ಯಾವ ಆಧಾರದಲ್ಲಿ ಕೇಳ್ತಾ ಅಂಕಿಅಂಶ ಇಟ್ಟುಬಿಟ್ಟು ಕೇಳ್ತಾ ಇದ್ದಾರೆ. ಅಂಕಿಅಂಶ ದಾನ ಕೊಡ್ಬೇಕು. ಕಾಂಗ್ರೆಸ್ ಸದಸ್ಯರು ಮಾತನಾಡಬೇಕಾದ್ರೆ ಅವ್ರು ಏನು ಹೊಗಳಿ ತುದಿಗೆ ಏರಿಸಿ ಭಾಷಣ ಮಾಡಿದ್ರು ನಾವು ಕೇಳ್ಕೊಂಡು ಕೂತಿದ್ವಿ. ನಾವು ಹೇಳೋದು ಸ್ವಲ್ಪ ಕೇಳಿ ನಿಮ್ಗೆ ನೋವಾಗ್ಬೋದು. ನೀವೆಲ್ಲ ಹರಿಶ್ಚಂದ್ರ ಮಕ್ಕಳಪ್ಪ ಕೂತ್ಕೊಳಪ್ಪ, ಸುಳ್ಳು ಹೇಳೋದು ಗೊತ್ತಿದೆ ನಮ್ಗೆ. ಅಧ್ಯಕ್ಷ, ಇವತ್ತು ರಾಜ್ಯ ಸರ್ಕಾರಕ್ಕೆ, ಇದು ರಾಜ್ಯ ಸರ್ಕಾರ, ರಾಜ್ಯದ 7 ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ ಜನರ ಸರ್ಕಾರ ಇದು. ನಮಗೂ ಜವಾಬ್ದಾರಿ ಇದೆ, ತಯಾರಾಗಿದ್ದೇವೆ. ಇವತ್ತು ಯಾತಕ್ಕೆ ನಾನು ಯಾವ ವಿಶ್ವಾಸದಲ್ಲಿ ಈ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಗೇನಾದ್ರೂ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿಗೂಡಿಸಿ ಸರಿಪಡಿಸಿ ತಯಾರಾಗಿದ್ದೇನೆ ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನನಗೆ ವಿಶ್ವಾಸ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ನಮಗೆ ಕೊಡ್ತಾ ಇರ್ತಕ್ಕಂಥ ಗೌರವ, ಅದನ್ನ ನಾವು ಅನುಷ್ಠಾನಕ್ಕೆ ತರ್ತಕ್ಕಂಥ ಅವಕಾಶ ಇದೆ, ತರ್ತಕ್ಕಂಥ ಅಧಿಕಾರ ಕಾಲ. ಮಾನ್ಯ 5 ತಿಂಗಳಾಗಿದೆ, ಕೊಡ್ತಾ ಇದ್ದಾರೆ. ಒಳ್ಳೆ ಅದು ಪ್ರಶ್ನೆ ಮಾಡಿಲ್ಲ. ಮುಗಿಸಲಿ ಸ್ವಾಮಿ. ಮಾತು ಮುಗಿಸಲಿ. ತಪ್ಪಾಗಿ ಹೋಗುತ್ತೆ. ತಪ್ಪು ನೋಡಿ, NDRF ಅವರೇ ಹೇಳಿದ್ರು, NDRF ನಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ 1 ತಿಂಗಳೊಳಗಡೆ ಕ್ಲಿಯರ್ ಮಾಡಿದ್ರು ಅಂತ. ಈಗ 5 ತಿಂಗಳಾಗಿದೆ. ಇದನ್ನ ತಾರತಮ್ಯ ಒಂದ್ ಕಡೆ, ಆದ್ರೆ ಬರಗಾಲದ NDRF ನಲ್ಲಿ ಕೊಡ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಲ್ಲಿವರೆಗೆ ಯಾವ ಕೇಂದ್ರ ಸರ್ಕಾರ ಇಷ್ಟು ತಾರತಮ್ಯ ಮಾಡಿಲ್ಲ. ಉತ್ತರ ಕೊಡುವಾಗ ಈಗ ಅವ್ರ ಮಾತೊಂದು ಮುಗಿಸ್ಲಿ ಮಧ್ಯದಲ್ಲಿ. ಅರ್ಧ ಮುಕ್ಕಾಲು ಗಂಟೆ ಬಚ್ಚೇಗೌಡರು ಮಾತಾಡ್ಬೇಕಾದ್ರೆ ತಾಳ್ಮೆಯಿಂದ ಕೇಳಿದೀವಿ. ಈಗ ಬಿಡಿ, ಆಯ್ತು, ಓಕೆ ಸುಳ್ಳು ಮಾತಾಡ್ದಲ್ಲ. ನೆಕ್ಸ್ಟ್ ಈಗ ಅಧ್ಯಕ್ಷರೇ, ರಘು 1 ನಿಮಿಷ ಆಯ್ತು, ಅದ್ ಮತ್ತೆ ನೋಡಕ್ ಈಗ ಅವ್ರು ಹೇಳಿದ್ರು.
ಇನ್ನಷ್ಟು ತಜ್ಞ ಎಲ್ಲ ರಂಗದಲ್ಲಿ ಸರ್ವ ಕಲಾ ವಲ್ಲಭ ಚೆಲುವರಾಯ ಸಾಧ್ಯನೇ ಇಲ್ಲ. ಇಟ್ಕೊಂಡಿದ್ದಾರೆ. ಆರ್ಟ್ಫುಲ್ಲಿ ಹೇಳಿದೆ, ನೀವು ಸುಮ್ನೆ ಕೂತಿದ್ರಲ್ಲ ಇಲ್ಲಿ ಗಂಟ ಯಾಕೆ ಅಂತ ನನಗೆ ಪ್ರಶ್ನೆ ಆಗ್ತಾ ಇತ್ತು. ಅಲ್ಲ ಇರ್ಲಿ, ಅಲ್ಲ ಸಮಜಾಯಿಸಿ, ನಾನು ಏನು ಕೇಳಿಲ್ಲ ನಿಮ್ಗೆ. ಅದು ಖಂಡಿತ ನಾವು ಸಂತೋಷವಾಗಿ ನಿಮಿಷ ಕೇಳಿ. ಆರ್ಥಿಕ ವಿಚಾರದಲ್ಲಿ ಬುದ್ಧಿವಂತರಿದ್ದೀರಾ, ಆದ್ರೆ ಅದ್ರ ಬಗ್ಗೆ ಖಂಡಿತ ಅದರಲ್ಲಿ ಮಾತೇ ಇಲ್ಲ. ಆದ್ರೆ ಅಲ್ಲ, ಒಂದು ನಿಮಿಷ ನಾಯ್ಕ್ರೆ, ಸಕಲ ಕಲಾ ವಲ್ಲಭ ಅಂದ್ರೆ ಏನು ಸರ್ ಅರ್ಥ ಗೊತ್ತಿಲ್ಲ ನಮ್ಗೆ, ಹೇಳಿ ಸರ್. ಅವ್ರ ಪ್ರೀತಿಯಿಂದ ಹೇಳಿದ್ದಾರೆ. ಅದಕ್ಕೆ ಏನು? ನಿಮ್ಮಂಗ್ ಬೇರೆ ಉದ್ದೇಶ ಇಲ್ಲಪ್ಪ ಅವ್ರಿಗೆ. ನಿಮ್ಮ ಜಿ ಟಿ ದೇವರ ತರ ಬೇರೆ ಉದ್ದೇಶ ಇಲ್ಲ ಅಂತ ಹೇಳಿ ಸರ್. ಈಗ ನಾವು ನೀವೆಲ್ಲ ಒಟ್ಟಿಗೆ ರಾಜಕಾರಣದಲ್ಲಿ ಬೆಳೆದವರು, ನಿಮ್ದು ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಅದನ್ನು ಸಾರ್ವಜನಿಕವಾಗಿ ನೀವು ಬಿಚ್ಚೋದು ನಾವು ಬಿಚ್ಚೋದು ಎಷ್ಟು ಬುದ್ಧಿವಂತಿಕೆ ಅಂತ ನೀವು ಯೋಚನೆ ಮಾಡಿ. ನಾನು ಯಾವುದೂ ತಜ್ಞ ಅಂತ ನಾನೇನು ಬೋರ್ಡ್ ಹಾಕ್ಕೊಂಡಿಲ್ಲ, ಎಲ್ಲಿ ನಾನು ಹೇಳ್ಕೊಂಡಿಲ್ಲ. ಅಲ್ಲ, ನೀವು ಆರ್ಥಿಕ ತಜ್ಞ ಅಂತ ಹೇಳಿದ್ರಲ್ಲ, ಆರ್ಥಿಕ ಒಂದು ನಿಮಿಷ ಒಪ್ತೀವಿ. ಒಂದು ನಿಮಿಷ ಕೇಳಪ್ಪ. ನಾವಿಲ್ಲಿ ಏನು ಈ ಕಡೆ ಕೂತಿದ್ದೇವಲ್ಲ, ಅಂದರೆ ಸದನದ ಸದಸ್ಯರು ಯಾರು ಕೂಡ ತಜ್ಞರಂತೇಳಿ ಇಲ್ಲಿ ಬಂದಿಲ್ಲ. ಆದ್ರೆ ಇಲ್ಲಿ ಬಂದ ಮೇಲೆ ಅವಕಾಶ ಸಿಕ್ಕಾಗ ತಿಳ್ಕೊಂಡಿರ್ತೀವಿ. ಜಾಸ್ತಿ ಕಲ್ತಿದ್ರೆ ಆದ್ರಿಂದ ಎಲ್ಲರೂ ತಜ್ಞರೇ. ಆರ್ಥಿಕ ತಜ್ಞ ಅಂತಂದು ಎಲ್ಲೂ ಬಿರುದಿಲ್ಲ. ಆಗೀಗ ನಿನಗಿರುವಂತ ಕಲೆಗಳು ನಮ್ಮ ಕಡೆ ಇಲ್ಲಲ್ಲಪ್ಪ, ನಾವೇನ್ ಮಾಡ್ಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.